ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 12 ಸೆಪ್ಟೆಂಬರ್ 2025 ನಿಫ್ಟಿ 50ನಲ್ಲಿ ಏನಾಯಿತು, BSEನಲ್ಲಿ ಏನಾಯಿತು, ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ನೋಡ್ಕೊಂಬರೋಣ ಬನ್ನಿ. ನಿಫ್ಟಿ 50 ಇವತ್ತು ಒಂದು ಒಳ್ಳೆ ಏರಿಕೆ ತೋರಿಸಿದೆ ಅಂತ ಹೇಳ್ಬೋದು. ಸುಮಾರು 108.50 ಪಾಯಿಂಟ್ಸ್ಗಳ ಏರಿಕೆ ತೋರಿಸಿ ಕ್ಲೋಸ್ ಆಗ್ತಾರೆ 25,114 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಗಿದೆ. ಹಾಗೆ ಸೆನ್ಸೆಕ್ಸ್ ನೋಡಿದರೆ ಸುಮಾರು 355.98 ಪಾಯಿಂಟ್ಸ್ಗಳ ಒಂದು ಒಳ್ಳೆ ಏರಿಕೆ ತೋರಿಸಿ ಕ್ಲೋಸ್ ಆಗ್ತಾರೆ 81,904.70 ಪಾಯಿಂಟ್ಸ್ಗಳಿಗೆ ಕ್ಲೋಸ್ ಆಯಿತು. ಹಾಗೆ ನಿಫ್ಟಿ 50ನಲ್ಲಿ ಯಾವೆಲ್ಲ ಕಂಪ್ನಿಗಳ ಶೇರ್ಸ್ಗಳಲ್ಲಿ ಅತಿ ಹೆಚ್ಚು ಏರಿಕೆ ಆಗಿದೆ ಅಂತ ನೋಡಿದರೆ ಭಾರತ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಸುಮಾರು 3.67% ಏರಿಕೆ ಆಗಿದೆ. ಹಾಗೆ ಬಜಾಜ್ ಫಿನಾನ್ಸ್, ಬಜಾಜ್ ಫಿನ್ಸರ್ವ್, ಇಂಡಾಲ್ಕೋ ಇಂಡಸ್ಟ್ರೀಸ್, ಶ್ರೀರಾಮ್ ಫಿನಾನ್ಸ್ ಲಿಮಿಟೆಡ್, ಐಚರ್ ಮೋಟರ್ಸ್, ಆಕ್ಸಿಸ್ ಬ್ಯಾಂಕ್, ಮಾರುತಿ ಸುಜುಕಿ ಇಂಡಿಯಾ, ಹಾಗೆ ಟಾಟಾ ಮೋಟರ್ಸ್ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ ICICI ಬ್ಯಾಂಕ್, L&T, ಇನ್ಫೋಸಿಸ್, ಡಾಕ್ಟರ್ಸ್ ರೆಡ್ಡಿಸ್ ಲ್ಯಾಬೊರೇಟರೀಸ್, ಸಿಪ್ಲಾ, SBI ಲೈಫ್ ಇನ್ಶೂರೆನ್ಸ್, ರಿಲಯನ್ಸ್ ಇಂಡಸ್ಟ್ರೀಸ್, HDFC ಲೈಫ್, ಸನ್ ಫಾರ್ಮಾ, ಹಾಗೆ ಪವರ್ ಗ್ರಿಡ್, TCS, ಟೆಕ್ ಮಹೀಂದ್ರಾ, ಕೋಲ್ ಇಂಡಿಯಾ, ಟಾಟಾ ಸ್ಟೀಲ್, NTPC, ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಈ ಶೇರ್ಸ್ಗಳಲ್ಲಿ ಏರಿಕೆ ಆಗಿದೆ. ಹಾಗೆ IPO ನೋಡಿದರೆ ಗ್ಯಾಲಕ್ಸಿ ಮೆಡಿಕೇರ್, SME IPO ಕ್ಲೋಸ್ ಆಯಿತು, 2 ಪಟ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ. ಹಾಗೆ ಶೃಂಗಾರ್ ಹೌಸ್ ಆಫ್ ಮಂಗಲಸೂತ್ರ 25 ಪಟ್ಟು ಸಬ್ಸ್ಕ್ರಿಪ್ಷನ್ಸ್ ಆಯಿತು, ರಿಟೇಲ್ ಕ್ಯಾಟಗರಿನಲ್ಲಿ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ದೇವ್ ಆಕ್ಸಲೇಟರ್ಸ್ ಲಿಮಿಟೆಡ್ ಒಂದು ಒಳ್ಳೆ ಡಿಮ್ಯಾಂಡಲ್ಲಿ ಇತ್ತು, 155 ಪಟ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇವತ್ತು ಕ್ಲೋಸ್ ಆಗಿದೆ. ಹಾಗೆ ಅರ್ಬನ್ ಕಂಪ್ನಿ ಲಿಮಿಟೆಡ್ 39 ಪಟ್ಟು ಸಬ್ಸ್ಕ್ರಿಪ್ಷನ್ಸ್ ಆಗಿ ಕ್ಲೋಸ್ ಆಯಿತು. ಹಾಗೆ ಏರ್ ಫ್ಲೋ ರೈಲ್ ಟೆಕ್ನಾಲಜೀಸ್ ಇದು 15 ಸೆಪ್ಟೆಂಬರಿಗೆ ಇದು ಕ್ಲೋಸ್ ಆಗುತ್ತೆ. ಇಲ್ಲಿ ತನಕ ಸುಮಾರು 53 ಪಟ್ಟಷ್ಟು ಇದು ಸಬ್ಸ್ಕ್ರಿಪ್ಷನ್ಸ್ ಆಗಿದೆ ರಿಟೇಲ್ ಕ್ಯಾಟಗರಿನಲ್ಲಿ. ಸೊ ಈ ವಿಡಿಯೋ ನೋಡಿ ತುಂಬ ಧನ್ಯವಾದ. ಲೈಕ್ ಮಾಡಿ, ಶೇರ್ ಮಾಡಿ.